ಸಿಎಂ ಬದಲಾವಣೆಗೆ ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ. ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು 5 ವರ್ಷಗಳ ಕಾಲ ಅವಧಿ ಏನಿದೆಯೋ ಆ 5 ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ. ಅದರಲ್ಲಿ ಸುಮ್ಮನೆ ಅವರು ಇವರು ಹೇಳೋದನ್ನು ನೀವು ಯಾರೂ ಕೇಳಬೇಡಿ. ಸಿಎಂ ಬದಲಾವಣೆಗೆ ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ. ಸಿಎಂ ಕುರ್ಚಿ ಸೀಟು ಖಾಲಿ ಇಲ್ಲ. ಸಿದ್ದರಾಮಣ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು 5 ವರ್ಷಗಳ ಕಾಲ ಅವಧಿ ಏನಿದೆಯೋ ಆ 5 ವರ್ಷಗಳ ಕಾಲ ಪೂರ್ಣ ಅವಧಿಯನ್ನು ಮುಗಿಸ್ತಾರೆ. ಅದರಲ್ಲಿ ಏನೂ ಡೌಟ್ ಇಲ್ಲ. ಯಾರೋ ಊಹಾಪೋಹಗಳು ಏನಾದರೂ ಮಾತಾಡ್ತಾ ಇರಬೇಕಂದ್ರೆ ಅದನ್ನೆಲ್ಲ ದಯವಿಟ್ಟು ತಿಳ್ಕೊಬೇಡಿ. ಅದನ್ನೆಲ್ಲ ನೀವು ಗಮನಕ್ಕೂ ತೊಗೋಬೇಡಿ. ಯಾವತ್ತನ್ನು ಎಲ್ಲಾದರೂ ನಮ್ಮ ನಾಯಕರು ಯಾರಾದರೂ ಹೇಳಿದಾರಾ? ಇಲ್ಲ ನಮ್ಮ ನಾಯಕರಂತ ರಾಹುಲ್ ಗಾಂಧಿಯವರಾಗ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರಾಗ್ಬೋದು, ಇಲ್ಲ ನಮ್ಮ ಇನ್ಚಾರ್ಜ್ ಆದಂಥ ಸುರ್ಜೇವಾಲಾ ಆಗ್ಬೋದು, ಇಲ್ಲ ಸಿದ್ದರಾಮಣ್ಣ ಅವರು, ಡಿ ಕೆ ಶಿವಕುಮಾರ್ ಸಾಹೇಬರ ಅಧ್ಯಕ್ಷರು, ಇವ್ರು ಯಾರಾದರೂ ಸರ್ಕಾರ ಚೇಂಜ್ ಆಗುತ್ತೆ, ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ ಅಂತ ಯಾರಾದರೂ ಹೇಳಿದಾರಾ? ಎಂ ಬಿ ಪಾಟೀಲ್ ಅವರು ಡೆಲ್ಲಿ ಪ್ರವಾಸ ಮಾಡ್ತಾರೆ. ಇಲ್ಲ, ಆಸೆ ಪಡೋ ಸರ್. ಇವಾಗ ನಾವೆಲ್ಲ MLA ಟಿಕೆಟ್ಗಳಿಗೆ ಆಸೆ ಪಟ್ಟು ಓಡಾಡಿದ್ವಿಲ್ಲ. ಅವರು ಏನೋ ಮುಖ್ಯಮಂತ್ರಿ ಆಗುತ್ತೆ ಆಸೆ ಪಟ್ಟು ಅಂತಂದ್ರೆ ಒಂದು ಇದು ಮುಂದಕ್ಕೆ ಒಂದು ಕಲ್ಲು ಹಾಕ್ಬಿಡೋದು. ಹೈಕಮಾಂಡ್ ಲೆವೆಲ್ ಅಲ್ಲಿ ಏನಾದ್ರು ನಡೀತಾ ಇದೆ ಚರ್ಚೆ? ಮಾರ್ಕೆಟ್ ಅಲ್ಲಿ ಐಟಮ್ ಆಸೆ ಬರೋದು ಖಾಲಿ ಆಗ್ತಿದೆ ಅಂತ ಹೇಳಿ ಅವ್ರಿಗೆಲ್ಲ ಏನೋ ಇಲ್ಲ, ಅದೆಲ್ಲ ಸುಳ್ಳು ಬಿಡಿ ಸರ್. ಏನಿಲ್ಲ ಬಿಡಿ ಸರ್, ಅದೆಲ್ಲ ಏನಿಲ್ಲ, ಸುಳ್ಳದು. ಇಲ್ಲ, ಅದೆಲ್ಲ ಸುಳ್ಳು ಸರ್. ಏನು ಮಾತಾಡ್ತಾ ಇಲ್ಲ, ಏನೂ ಇಲ್ಲ, ಆ ಥರ ಯಾವುದೂ ಇಲ್ಲ, ಚೇಂಜಸ್ ಇಲ್ಲ. ಅವ್ರವ್ರ ಆಸೆಗೆ ಏನಾದರೂ ಮಾತಾಡ್ತಾ ಇರ್ಬೋದು ಅಷ್ಟೇ. ನಮಗೆ ಮೀಟಿಂಗ್ಸಲ್ಲಿ ಅಲ್ಲಿ ಇಲ್ಲಿ ಯಾವುದು ಇಂಥ ಪ್ರಸ್ತಾಪವೂ ಬಂದಿಲ್ಲ, ಯಾವುದೂ ಬಂದಿಲ್ಲ. ಹೋದ್ರೆ ಅವ್ರು ಹಂಗೇನಾದ್ರು ಆಗಂಗಿದ್ರೆ ಯಾರೋ ನಮ್ಗೆ ಫೋನ್ ಮಾಡಿ, ನೋಡಪ್ಪ ನನಗೆ ಸಪೋರ್ಟ್ ಮಾಡು, ಇಲ್ಲ ನಮ್ಮ ಜೊತೆ ಬರ್ರಿ, ಇದು ಮಾಡೋ, ನನಗೆ ಏನೋ ಒಂದು ಕೇಳಿರೋರು ನಮ್ಮನ್ನು. ಯಾವ ಪ್ರಸ್ತಾಪನೂ ಅದಿಲ್ಲ. ದಯವಿಟ್ಟು ಅದ್ರ ಬಗ್ಗೆ ಉತ್ತರ ಕರ್ನಾಟಕ ಕೊಟ್ಟರೆ ಒಳ್ಳೆಯದು ಸಿಎಂ ಪೋಸ್ಟ್ ಅಂತ ಹೇಳ್ಬಿಟ್ಟು. ಇಲ್ಲ, ಉತ್ತರ ಕರ್ನಾಟಕ ಕೊಟ್ಟರು ಒಳ್ಳೇದೇ, ಬೆಳಗಾವಿಗೆ ಕೊಟ್ಟರು ಒಳ್ಳೇದೇ, ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದೇ. ಚರ್ಚೆ ನಡೀತಾ ಇದೆ. ಕೋಲಾರ ಕೊಟ್ಟರು ಇನ್ನೂ ಒಳ್ಳೇದು, ಹತ್ರ ಇರುತ್ತೆ, ಓಡಾಡೋ ಚೆನ್ನಾಗಿರ್ತದೆ ಕೋಲಾರ. ಇಲ್ಲ, ಕೋಲಾರ ಜಿಲ್ಲೆಗೆ ಅಂತ ಹೇಳ್ದೆ, ನಾನಂತ ಹೇಳಿಲ್ಲ. ಕೋಲಾರ ಜಿಲ್ಲೆ ಕೊಟ್ಟರು ಒಳ್ಳೇದು ಅಂತ ಹೇಳಿದೆ. ಫಸ್ಟ್ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಕೊಟ್ಟಿರೋದೇ ಕೋಲಾರ. ಈಗಲೂ ಕೊಳ್ಳಿ, ಯಾರಿಗಾದ್ರೂ ಒಬ್ಬರು ಸೀನಿಯರ್ ಕೊಳ್ಳಿ ಯಾರಿಗಾದ್ರೂ. ಸಚಿವ ಆಕಾಂಕ್ಷಿನ ಅಂತ ಸಂಪುಟ ವಿಸ್ತರಣೆ ಆದರೆ ಇಲ್ಲ, ಆ ಥರ ನಾನು ಯಾವುದು ನನ್ನ ಲೈಫಲ್ಲಿ ಇವತ್ತರೆಗೂ ನಾನು ಕೇಳ್ಕೊಂಡು ಹೋಗಲ್ಲ. ಬಂದಿದ್ದನ್ನು ಸ್ವಾಗತ ಮಾಡ್ತೀನಿ. ನನಗಂತೂ ಇದು ಬೇಕು ಅಂತ ನಾನು ಕೇಳ್ಕೊಂಡು ಹೋಗಿಲ್ಲ. ನಾನು ಆಗಬೇಕು ಅಂತಿದ್ರೆ ಮನೇನ ಆಗ್ತಾ ಇದ್ದೆ. ನನಗೆ ಗೊತ್ತಿತ್ತು, ನನಗೆ ಆ ಥರ ಇದು ಇತ್ತು, ನನಗೆ ಅಷ್ಟು ಲಿಂಕ್ಸು ಇತ್ತು, ಆ ಪವರು ಇತ್ತು. ನಾನು ಆಗಬೇಕು ಅಂತ ಯಾವುದು ನಾನು ಕೇಳ್ಕೊಂಡು ಹೋಗಲ್ಲ. ನನಗೆ ಬಂದಿದ್ದನ್ನು ತೊಗೊಳ್ತೀನಿ. ಅಭಿವೃದ್ಧಿ ದೃಷ್ಟಿಯಿಂದ ಆಗಬೇಕಲ್ಲ ಸರ್. ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ನೀವು ಒಂದು ಮಾತ್ರ ತಿಳ್ಕೊಳ್ಳಿ ಸರ್, ಪತ್ರಕರ್ತಲ್ಲಿ ನಾನು ಹೇಳ್ತೀನಿ, ಮಂತ್ರಿ ಇದ್ದರೂ ಇಲ್ಲದೇ ಇದ್ದರೂ ಏನೇ ಇದ್ರೂ ನಮ್ಮ ಕೋಲಾರ ತಾಲೂಕನ್ನು ನಾವು ಅಭಿವೃದ್ಧಿ ಮಾಡ್ತೀವಿ. ಅದರಲ್ಲಿ ಏನು ಡೌಟ್ ಇಲ್ಲ. ನೀವು ಯಾರೂ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಖಂಡಿತವಾಗ್ಲೂ ನಾನು ಮಾಡ್ತೀನಿ. ನನಗೆ ಆ ಗುರಿ ಇದೆ. ನನಗೆ ಬೇರೆ 100 ಜನ 100 ಮಾತಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಹಾಕೋದಿಲ್ಲ. ನನ್ನ ಗುರಿ ಇಷ್ಟೇ, ಕೆಲಸ ಮಾಡಬೇಕು, ನಾನು ಕೆಲಸ ಮಾಡ್ತೀನಿ. ನೀವೇ ಯೋಚನೆ ಮಾಡಿ, ಇನ್ನೊಂದು 2 ತಿಂಗಳು ವೆಯ್ಟ್ ಮಾಡಿ ಸರ್. ಕೇಸ್ ಇದೆ ಸರ್, ಸಿದ್ದರಾಮಯ್ಯನವ್ರದ್ದು ಪ್ರಕರಣ. ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಅದು ಸ್ವಾಭಿಮಾನ ಪ್ರಶ್ನೆ ಬರುತ್ತೆ. ಮತ್ತು ಅವಾಗ ರಾಜೀನಾಮೆ ಕೊಡಲೇಬೇಕು ಅಂತ. ಖಂಡಿತವಾಗ್ಲೂ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಲ್ಲ. ಏನಿದೆ ಕೊಡೋದಕ್ಕೆ? ಸಿದ್ದರಾಮಣ್ಣ ಅವ್ರು ಏನಾದರೂ ಸೈನ್ ಮಾಡಿದಾರಾ? ಅವ್ರೇನಾದರೂ ಆರ್ಡರ್ ಮಾಡಿದಾರಾ? ಅವರು ಮುಖ್ಯಮಂತ್ರಿ ಇರೋ ಟೈಮಲ್ಲಿ ಏನಾದರೂ ಆಗಿದೆಯಾ? ಸರಿ, ಅವ್ರ ಮಿಸ್ಸಸ್ ಹೆಸರಲ್ಲಿ ಅವ್ರ ಮಿಸ್ಸಸ್ ಏನಾದರೂ ಮೈನರ್? ಅವರು ಮೇಜರ್, ದೊಡ್ಡವರು. ಇವಾಗ 18 ವಯಸ್ಸಾದ್ಮೇಲೆ ಮೇಜರ್ ಅವ್ರವ್ರ ತಪ್ಪು ಅವ್ರದ್ದು. 18 ವಯಸ್ಸಾದ್ಮೇಲೆ ಮಗ ತಪ್ಪು ಮಾಡಿಬಿಟ್ರೆ ತಂದೆ ನಾನು ಜೈಲಿಗೆ ಹಾಕ್ಬೇಕು? ಹಂಗಾದ್ರೆ ನೀವೇ ಹೇಳಿ ಸರ್. ಆಗಿರುವಾಗ ತನಿಖೆ ಆಗಲಿ ಅಂತೇಳಿ ಒಂದು ಹೇಳ್ಬೋದಲ್ಲ ಸರ್? ತನಿಖೆ ಮಾಡಿ. ನಾವು ಅವತ್ತು ಹೇಳಿದ್ವಲ್ಲ, ರಾಜ್ಯಪಾಲರಿಗೆ ಯಾವಾಗ ಅರ್ಜಿ ಕೊಟ್ಟರು ಆವತ್ತು ನೀವು ರಾಜ್ಯಪಾಲರು ಮಾಡಬೇಕಾಗಿರೋಂಥ ಕೆಲಸ ಒಂದು ತನಿಖಾ ಸಂಸ್ಥೆಗೆ ಕೊಟ್ಟು ಅದನ್ನು ತನಿಖೆ ಮಾಡಿ ವರದಿ ತರಿಸ್ಕೊಂಡು, ವರದಿ ಮೇಲೆ ನೀವೇನು ಬರುತ್ತೋ ವರದಿ ಮೇಲೆ ನೀವು ಕ್ರಮ ತಗೊಳ್ಳಿ. ವರದಿನೇ ಇಲ್ಲ, ಏನೂ ಇಲ್ಲ, ಸುಮ್ಮನೆ ನೀವು ಕೊಟ್ಬಿಟ್ರೆ ಪ್ರಭಾವ ಇದೆ ಅನ್ನೋದೊಂದು, ಜೊತೆಗೆ ದಾಖಲಾತಿಗಳನ್ನ ತಿರ್ಗಿಸಿದ್ದಾರೆ ಅಂತ ಹೇಳಿ ಅಧಿಕಾರ ದುರ್ಬಳಕೆ CC ಕ್ಯಾಮ್ರಾ DVRಗಳನ್ನೆಲ್ಲನೂ ಎತ್ಕೊಂಡು ಹೋಗ್ಬಿಟ್ಟು ಇವತ್ತೇನೋ ಗೊತ್ತಿಲ್ಲ. ಇದೆಲ್ಲ ಇದು ತಿಳ್ಕೊಂಡು ಹೇಳ್ತೀನಿ ನನಗೆ ಇವಾಗ ಹೇಳೋದು ಸರ್. ಮತ್ತೊಂದಂದರೆ ಇವರು ಸಿದ್ದರಾಮಯ್ಯವರು DCM ಆಗಿದ್ರು ಮತ್ತು CM ಆಗಿದ್ರು. ಇವರು ಪತ್ರ ಬರೆದಾಗ, ಅಂದರೆ CM ಅವ್ರ ಪತ್ನಿ ಪತ್ರ ಬರೆದಾಗ ಅವರು DCM ಆಗಿದ್ರು ಮತ್ತು CM ಆಗಿದ್ರು. ಎರಡು CM ಅವ್ರು ಆಗಿದ್ದಾಗೆ ಸಿದ್ದರಾಮಣ್ಣ ಅವರು ಹೇಳಿದ್ದಾರೆ, ನಾನು ಮುಖ್ಯಮಂತ್ರಿ ಇರುವಾಗ ಇದನ್ನು ಮಾಡಲ್ಲ, ನನಗೆ ಇದು ಮಾಡೋದಿಲ್ಲ, ಅದು ಬೇಡ, ಪೆಂಡಿಂಗ್ ಇಡ್ರಿ ಅಂತ ಸಿದ್ದರಾಮಣ್ಣ ಅವರೇ ಹೇಳಿದ್ದಾರೆ. ಅದರಲ್ಲಿ ಪ್ರೋಸೆಸ್ ಆಗಿರೋದು ಇವರು ಅಧಿಕಾರದಲ್ಲಿದ್ದಾಗಲೇ ಆಗಿರೋದು. ಅದೇ ಅವ್ರ ಅಧಿಕಾರದ ಪ್ರೋಸೆಸ್ ಆಗಿದೆ. ಇವ್ರ ಹತ್ರ ಫೈಲ್ ಬಂದಿದೆ, ಇವ್ರು ಮಾಡೋದು ಬೇಡ ಅಂತ ಹೇಳಿ ಇಟ್ಬಿಟ್ಟಿದ್ದಾರೆ. ಮಾಡೋದು ಬೇಡ ಇದನ್ನ ಅಂತ ಇಟ್ಟಿದ್ದಾರೆ. ಆಮೇಲೆ ಬಂದವರು ಇವ್ರೇನಾದ್ರು ಕೇಳ್ತಾರೆ ಅಂತ ಅವ್ರು ಒಂದು ಖುಷಿಗೆ ಮಾಡಿಬಿಟ್ಟಿದ್ದಾರೆ. ಸಿದ್ದರಾಮಣ್ಣ ಅವ್ರನ್ನ ಮೆಚ್ಕೊಳ್ಳಿ ಅಂತ ಮಾಡಿಬಿಟ್ಟವ್ರು ಅವರು ಅಷ್ಟೇ. ಹೈಕಮಾಂಡ್ ಕೋರ್ಟ್ ತೀರ್ಮಾನಕ್ಕೆ ಕಾಯ್ತಾ ಇದೆ ಅನ್ನುವಂಥದ್ದು. ಏನಿಲ್ಲ ಸರ್, CM ಬದಲಾವಣೆ ಆಗುತ್ತೆ, ಹೈಕಮಾಂಡ್ ಅದಕ್ಕೆ ವೇಟ್ ಮಾಡ್ತಾ ಇದೆ. ಕೋರ್ಟ್ ತೀರ್ಮಾನ ಆದಾಗ ಬೈ ಡಿಫಾಲ್ಟ್ ಏನಾದರೂ ಆಗ್ಬೋದೇನೋ ನನಗೆ ಗೊತ್ತಿಲ್ಲ, ಕಾನೂನ್ಸ್ ನನಗೆ ಗೊತ್ತಿಲ್ಲ, ಬೈ ಡಿಫಾಲ್ಟ್ ಆಗ್ಬೋದೇನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಪಕ್ಷದಲ್ಲಿ ಯಾವುದೇ ಡಿಸ್ಕಷನ್ ಇಲ್ಲ ಸರ್ ಇದ್ರ ಬಗ್ಗೆ. ನಿಜವಾಗ್ಲೂ ಯಾರಾದರೂ ಹೇಳಿದ್ದೆ ಸುಳ್ಳದು, ಯಾವುದು ಪಕ್ಷದಲ್ಲಿ ತೀರ್ಮಾನ ಇಲ್ಲ.